ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸಬ್ಬಕ್ಕಿ ಪಾಯಸನ ತುಂಬ ಈಸಿಯಾಗಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ಪಾಯಸ. ಇದು ನಮ್ಮ ಬಾಡಿಗೆ ತಂಪು ಕೊಡುತ್ತೆ. ಇದು ಈಸಿಯಾಗೇ ಮಾಡೋದು. ಇದು ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಸಬ್ಬಕ್ಕಿನ ನಾನು 1 ಕಪ್ ತೊಗೊಂಡಿದ್ದೀನಿ. ನಾನು ಈ ಥರ ಚಿಕ್ಕ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಮಾರ್ಕೆಟಲ್ಲಿ ಯಾವ ಥರ ದಪ್ಪು ಸಿಕ್ಕಿದ್ರೂ ಅದನ್ನಾದರೂ ತೊಗೊಳ್ಳಿ, ಪರವಾಗಿಲ್ಲ, ಯಾವುದು ಏನು ಚೇಂಜಸ್ ಏನಿರಲ್ಲ. ಈಗ ಇದಕ್ಕೆ 1 ಟೀ ಸ್ಪೂನು ತುಪ್ಪ ಹಾಕಿ ಸ್ವಲ್ಪ ಎಲ್ಲ ಗೋಲ್ಡನ್ ಬ್ರೌನ್, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಅದು ಐ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಏನಾಗಲ್ಲ. ನೋಡಿ ಇವಾಗೆಲ್ಲ ಚೇಂಜ್ ಆಗಿದೆಯಲ್ಲ ಕಲರು. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದು ಈಗ ಇದಕ್ಕೆ ನಾನು 1 ಕಪ್ ಸಬ್ಬಕ್ಕಿಗೆ 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ಗೆ ನೆನ್ಪಿಟ್ಕೋಬೇಕು ನಾವು, 1 ಕಪ್ಗೆ 2 ಕಪ್ ನೀರು ಹಾಕಬೇಕು. ಎಷ್ಟು ಕ್ವಾಂಟಿಟಿ ಅದ್ರ ಡಬಲ್ ತೊಗೋಬೇಕು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷ ಅದು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅದು ಬೆಂದಾದಮೇಲೆ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಈಗ ಈ ಥರ ಇದು ಆದಮೇಲೆ ಈಗ ಇದಕ್ಕೆ 2 ಕಪ್ಪು ಹಾಲು ಹಾಕಬೇಕು. ಫಸ್ಟು 1 ಕಪ್ ಹಾಕ್ಬಿಟ್ಟು ಬಿಸಿ ಹಾಲಿರಬೇಕು, ಹಾಲು ಬಿಸಿ ಬಿಸಿಯಾಗಿರಬೇಕು, ಇಲ್ಲಾಂದರೆ ಪಾಯಸ ಟೇಸ್ಟ್ ಹೊಟ್ಟೋಗುತ್ತೆ. ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಕಪ್ ಹಾಕಬೇಕು. ಇವಾಗ ನಾನು ಟೋಟಲಾಗಿ 2 ಕಪ್ ಹಾಕಿದ್ದೀನಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಒಂದು ಕುದಿ ಬರಿಸ್ಬೇಕು. ಕುದಿ ಬಂದಮೇಲೆ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. 1 ಕಪ್ ಸಬ್ಬಕ್ಕಿಗೆ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನು ಸಕ್ಕರೆ ತುಂಬ ಸ್ವೀಟ್ ಬೇಕು ನಂಗೆ ಅನ್ನೋದಾದರೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಈ ಥರ ಸಕ್ಕರೆ ಎಲ್ಲ ಮೆಲ್ಟಾಗಿ ಒಂದು ಕುದಿ ಬಂದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಇನ್ಸ್ಟೆಂಟ್ ಬಾದಾಮಿ ಪೌಡ್ರು ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಯಾವುದಾದ್ರೂ ಪರವಾಗಿಲ್ಲ ತೊಗೊಂಡು ಅದಕ್ಕೆ ಈಗ ಸ್ವಲ್ಪ ಕೇಸರಿನ ಹಾಕ್ತಾಯಿದ್ದೀನಿ. ಕೇಸರಿ ಹಾಕೋದ್ರಿಂದ ಪಾಯಸ ಒಳ್ಳೆ ಕಲ್ಲರು ಮತ್ತು ಸ್ವೀಟ್ ಐಟಮ್ಗೆ ಕೇಸರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟು, ಮತ್ತು ಕೇಸರಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಿದು. ಸಬ್ಬಕ್ಕಿ ಪಾಯಸ ಈ ಥರ ಹಾಕೋದ್ರಿಂದ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗುತ್ತೆ. ಹೀಟು ಮತ್ತು ಕೋಲ್ಡ್ ಎರಡು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಹಾಕೋದು. ಈಗ ನೋಡಿ ಇದು ಆಗಿದೆ. ನಾನು ಫ್ಲೇಮ್ ಆಫ್ ಮಾಡಿ ಇದನ್ನು ಒಂದು 10 ನಿಮಿಷ ಸ್ವಲ್ಪ ಅದು ರೂಮ್ ಟೆಂಪರೇಚರ್ ಬರೋಕ್ಕೆ ಸೈಡ್ಗೆ ಇಡ್ತಾಯಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ನಾನು ಒಂದು 10 ರಿಂದ 15 ತೊಗೊಂಡಿದ್ದೀನಿ, ಅಂದರೆ 1 ಟೀ ಸ್ಪೂನಷ್ಟು ಗೋಡಂಬಿ ತೊಗೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ದ್ರಾಕ್ಷಿನ ಹಾಕಿ ದ್ರಾಕ್ಷಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಫ್ಲೇಮ್ ಆಫ್ ಮಾಡಿ ಪಾಯಸ ನೋಡಿ ಆಗಿದೆಯಲ್ಲ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ನಾವು ಕೇಸರಿ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿದೆ. ಈಗ ನಾವು ರೋಸ್ಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿದ್ರೆ ಆಯಿತು, ಇಷ್ಟೇ. ನಾನು ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಈಸಿ ಅಲ್ವಾ? ಎಲ್ಲರಿಗೂ ಮಾಡಿ. ಸಿಹಿ ಪಾಯಸ, ಸ್ವೀಟ್ ಏನಾದರೂ ಗೊತ್ತಾದಾಗ ಮಾಡಿಕೊಂಡು ಸ್ವೀಟ್ ಪಾಯಸ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಅಷ್ಟೇ, ಆಯಿತು. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.